ದೇಹವನ್ನು ಸರಿಯಾಗಿ ಚಲಿಸಿ ಅಭ್ಯಾಸ ಮಾಡಿದರೆ ದೇಹ ದೃಢವಾಗುವುದು. ಮನಸ್ಸನ್ನು ಸರಿಯಾಗಿ ಮನಸ್ಸನ್ನು ಚಲಿಸದೇ ಇರಲು ಅಭ್ಯಾಸ ಮಾಡಿದರೆ ಮನಸ್ಸು ದೃಢವಾಗುವುದು. ಇದು ಎಲ್ರಿಗೂ ಗೊತ್ತಿದೆ. ಮನೋವಿಕಾಸ ಕಲಾ ಕೇಂದ್ರಕ್ಕೆ ಬಂದಿರೋರು ಈಗ ಎಲ್ರಿಗೂ ಗೊತ್ತಿದೆ. ದೇಹವನ್ನು ನಾವು ಸರಿಯಾಗಿ ಚಲನೆ ಕೊಟ್ಟು ಪ್ರತಿದಿನ ಕ್ರಮಬದ್ಧವಾಗಿ ಅಭ್ಯಾಸಗಳನ್ನು ಮಾಡ್ಕೊಂಡ್ಬಂದರೆ, ದೇಹಾಭ್ಯಾಸವನ್ನು ಮಾಡ್ಕೊಂಡ್ಬಂದರೆ ನಮಗೆ ದೇಹ ದೃಢತೆ ಪಡೀತದೆ, ದೇಹ ಆರೋಗ್ಯವಾಗಿರುತ್ತದೆ. ನಮ್ಮ ದೇಹದಲ್ಲಿರುವ ರಕ್ತ, ಗಾಳಿ, ಉಷ್ಣ, ಪ್ರಾಣಶಾಲ ಶಕ್ತಿಯ ಚಲನೆಗಳು ಸರಿಯಾಗಿ ಕ್ರಮಬದ್ಧವಾಗಿ ನಡೀತದೆ. ಸೊ ಇವೆಲ್ಲವೂ ಕ್ರಮಬದ್ಧವಾಗಿ ನಡೆದರೆ ದೇಹ ಆರೋಗ್ಯ ಚೆನ್ನಾಗಿರುತ್ತೆ, ದೇಹ ದೃಢತೆಯಿಂದ ಇರುತ್ತೆ. ಅದೇ ರೀತಿ ಮನಸ್ಸು ಚಲನೆ ಇಲ್ಲದೆ ಇರಬೇಕು. ದೇಹಕ್ಕೆ ಚಲನೆ ಕೊಡಬೇಕು, ಮನಸ್ಸಿಗೆ ಚಲನೆ ಇಲ್ಲದೆ ಇಟ್ಕೊಳ್ಳೋಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಮನಸ್ಸು ಚಲನೆ ಇಲ್ಲದೆ ಅಭ್ಯಾಸ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಮೊದಲು ಧ್ಯಾನದ ಮಾತ್ರ ಸಾಲದು ಮನಸ್ಸನ್ನು ಚಲನೆ ಇಲ್ಲದೆ ಇಟ್ಕೊಳ್ಳೋಕ್ಕೆ. ಅದ್ರ ಜೊತೆಗೆ ಅಂತರಂಗ ಪರಿಶೀಲನೆಯೂ ಬೇಕು. ಸೊ ಅಂತರಂಗ ಪರಿಶೀಲನೆ ಯಾಕೆ ಬೇಕು? ನಮ್ಮಲ್ಲಿರುವ 6 ದುರ್ಗುಣಗಳನ್ನು ದೂರ ಮಾಡಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ 6 ದುರ್ಗುಣಗಳನ್ನು ಒಳ್ಳೆಯ ಗುಣಗಳಾಗಿ ಬದಲಾಯಿಸ್ಕೋಬೇಕು. ಈ 6 ಗುಣಗಳನ್ನು ಒಳ್ಳೆಯ ಗುಣಗಳಾಗಿ ಬದಲಾಯಿಸಿಕೊಂಡಾಗ ಮಾತ್ರ ನಮ್ಮ ಮನಸ್ಸು ಆ ಒಂದು ನೆಲೆಗೆ ಬರುತ್ತೆ. ಅಂದರೆ ಚಲನೆ ಇಲ್ಲದ ನೆಲೆಗೆ, ಶಾಂತ ಸ್ಥಿತಿಗೆ ಬರುತ್ತೆ. ಈ ದುರ್ಗುಣಗಳು ಇದ್ದಾಗ ಮನಸ್ಸು ಶಾಂತ ಸ್ಥಿತಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಧ್ಯಾನದ ಜೊತೆಗೆ ಅಂತರಂಗ ಪರಿಶೀಲನೆಯನ್ನು ಮಾಡ್ತಾ ಇರಬೇಕು, ಇಂಟ್ರಾಸ್ಪೆಕ್ಷನ್ ಮಾಡ್ತಾ ಇರಬೇಕು. ಮಾಡ್ತಾ ಮನಸ್ಸನ್ನು ಆ ಸ್ಥಿತಿಗೆ ತರ್ಬೋದು. ನಮ್ಮ ಮನಸ್ಸು ದೃಢತೆಯಿಂದ ಇಟ್ಕೋಬೇಕು. ಇಷ್ಟೇ. ಇದೆರಡು ಈ ಮನೋವಿಕಾಸ ಕಲಾ ಕೇಂದ್ರದಲ್ಲಿ ನಿಮಗೆ ದಿನನಿತ್ಯ ಅಭ್ಯಾಸ ಮಾಡುವ ನಾವು 2 ಇದನ್ನು ನಾವು ಡೈಲಿ ಮಾಡ್ಕೊಂಡು ಹೋಗ್ಬೇಕು. ಇದನ್ನು ಡೈಲಿ ನಮ್ಮ ಕರ್ತವ್ಯ ಅಂತ ಮಾಡ್ಕೊಂಡು ಹೋಗ್ಬೇಕು. ದಿನ ನಾವು ಹೆಂಗೆ ಎದ್ದೊಳ್ತೀವಿ, ಸ್ನಾನ ಮಾಡ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಬರ್ತೀವಿ, ಎಲ್ಲ ಮಾಡ್ತೀವಲ್ಲ, ಅದೇ ರೀತಿ ಇದು ನಮ್ಮ ಕರ್ತವ್ಯನೇ. ದಿನ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೇ ಕೆಲಸ ಮಾಡೋಕ್ಕಾಗೋದು, ಮನಸ್ಸು ಚೆನ್ನಾಗಿ ಇಟ್ಕೊಂಡ್ರೇ ಕೆಲಸ ಮಾಡೋಕ್ಕಾಗೋದು ಅಲ್ವಾ? ಸೊ ಈ 2 ಚೆನ್ನಾಗಿದ್ದರೆ ಮಾತ್ರ ನಾವು ಕೆಲಸ ಮಾಡಿ ನಾವು ಚೆನ್ನಾಗಿ ಅನುಭವಿಸೋಕ್ಕೆ ಸಾಧ್ಯ. ಅದಕ್ಕೆ ಇದೆರಡು ಭಾಳ ಇಂಪಾರ್ಟೆಂಟು. ದೇಹಾಭ್ಯಾಸ ಮತ್ತು ಧ್ಯಾನ, ಅಂತರಂಗ ಪರಿಶೀಲನೆ. ಇದು ದಿನನಿತ್ಯ ನಾವು ಮಾಡಬೇಕು ಬಾಳಿಗೆ